ಮತ್ತೆ ಜೀವದಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಹಾಗಾಗಿ ನಾನು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಜಿ ಬಾಬಾ ಅವರನ್ನ ಮಾತನಾಡಕ್ಕೆ ಇಷ್ಟಪಡ್ತೀನಿ. ಬಾಬಾ ಅವರೇ, ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ ಬಾರ್ ಮಾಡಿರ್ಬೋದು, ಆದ್ರೆ ನಾನು ಈಗಾಗಲೇ ಹೇಳಿದೆ, ಇದು ಬಹಳಷ್ಟು ಕುಟುಂಬ ಇವತ್ತು ಅಲ್ಲಿ ನೊಂದಿದ್ದಾರೆ. ಅದರಲ್ಲೂ ಇದರಲ್ಲಿ 100-120 ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರ ಅಂತು ಟಾಡಾ ಕೋರ್ಟ್, ಇದು ಟಾಡಾ ಕೋರ್ಟಲ್ಲಿ ಟಾಡಾ ಆಕ್ಟ್ ಪ್ರಕಾರ. ಅದರಲ್ಲಿ 100 ಜನರು ಆಗಲೇ ಬಿಟ್ಟು ಅಕ್ವಿಟ್ ಆಗಿ ಬರೀ 7 ಜನರಿಗೆ ಕನ್ವಿಕ್ಷನ್ ಆಗಿತ್ತು. 7 ಜನರು 4 ಜನರಿಗೆ ಇದು ಮರಣದಂಡನೆ ಆಗಿತ್ತು. ಇದು ಅದರಲ್ಲೂ ನಾನು ಈಗಾಗಲೇ ಹೇಳಿದಾಗೆ 20 ಜನರು ಸಾಯುವಂತ ಲಾಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ಸೈಮನ್ ಎಂಬವನಲ್ಲಿ ಟ್ರಿಗರ್ ಒತ್ತಿ 20 ಜನಕ್ಕೆ ಬ್ಲಾಸ್ಟ್ ಆಗ ಕಾರಣ ಆದ. ಇಂಥವ್ರಿಗೆ ಕೂಡ ಇವತ್ತು ಈ ಒಂದು ಮರಣದಂಡನೆ ಶಿಕ್ಷೆ ಅಂತ ಇದ್ದಿದ್ದು ನಮ್ಮ ದೇಶದಲ್ಲಿರುವಂತದ್ದು ಬರೀ 9 ಸೆಕ್ಷನ್ ಮಾತ್ರ ಇದೆ. ಈಗ ಮರಣದಂಡನೆ ಯಾವುದೆಲ್ಲ ಮಾಡಬಹುದು ಅಂತ ವಾರ್ ಅಗೇನ್ಸ್ಟ್ ಇಂಡಿಯಾ ಸರ್ಕಾರ ಇದರ ಮೇಲೆ ಅದು 302 ಇಂಥದ್ದು 9 ಸೆಕ್ಷನ್ ಮಾತ್ರ ಇರೋದು ಈಗ IPCಯಲ್ಲಿ ಮರಣದಂಡನೆ ಯಾವ್ದು ಮಾಡೋದು. ಅದರಲ್ಲೂ ಕೂಡ ಇಂಥ ಗತಿ ಆಗ್ಬಿಟ್ರಂತಂದ್ರೆ ನಾಳೆ ಸಮಾಜದಲ್ಲಿ ಈ ಕೊಲೆಗಡಕರಿಗೆ ಇಂಥ ಕೃತ್ಯ ಮಾಡುವವರಿಗೆ ಒಂದಲ್ಲ ಒಂದು ದಿವಸ ನಾನು ಪಾರಾಗ್ತೇನೆ ಎಂಬ ಭಾವನೆ ಬಂದಿತ್ತು ಎಂಬ ಒಂದು ಭಾವನೆ ನನ್ನ ಮನಸ್ಸಿಗೆ ಬರ್ತಾ ಇದೆ. ಇದು ಆಗಬಾರ್ದು ಎಂದು ನನ್ನ ಚಿಂತನೆ. ಓಕೆ ಬಾಬಾ ಅವರೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಾಬಾ, ನಾನು ವೈಯಕ್ತಿಕವಾಗಿ ನಿಮ್ಮನ್ನ ನಮ್ಮ ಚಾನೆಲ್ನ ಪರವಾಗಿ ಮತ್ತು ನಮ್ಮ ಸಮಸ್ತ ಸಿಬ್ಬಂದಿಯ ಪರವಾಗಿ ನಿಮಗೆ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತಮ್ಮ ಜೊತೆಯಲ್ಲಿ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತಲ್ಲ ಅಂದ್ರೆ ಬಹಳ ಖುಷಿ ಆಗಿದೆ ಸರ್. ಬೇರೆ ಅದಕ್ಕಿಂತಲೂ ಓಕೆ, ಧನ್ಯವಾದಗಳು ಬಾಬಾ ಅವರೇ. ಓಕೆ, ಈಗ ಪ್ರಕಾಶ್ ಅವ್ರನ್ನ ಮಾತನಾಡ್ಸೋದಾದ್ರೆ, ಈ ಸುಪ್ರೀಂ ಕೋರ್ಟ್ನ ಆದೇಶದಿಂದ ಈಗ ಬಾಬಾ ಅವರು ಹೇಳ್ದಂಗೆ ಬೇರೆ ಕೊಲೆಗಡಕರು ಕಳ್ಳರಿಗೆ ಎಲ್ರಿಗೂ ಕೂಡ ಈ ಒಂದು ಆದೇಶ ಬಿಡು ಏನು ಒಂದು 5 ವರ್ಷ 10 ವರ್ಷ ಆಗುತ್ತೆ. ಈಗ ಇದು ಕೊಟ್ಟಿರೋದು ಆ ಕೊಲೆಗಡಕರಿಗೆ ಆಗಿ ಕೊಲೆ ಮಾಡಿದ್ದಕ್ಕೆ ಇವತ್ತಿಗೂ ಆ ಮರಣದಂಡನೆ ಅವ್ರ ತಲೆ ಮೇಲಿದೆ. ಇದನ್ನ ಆ ರಾಜಕೀಯ ದೃಷ್ಟಿಯಿಂದ ಆ ಕ್ಯಾಬಿನೆಟ್ ಒಂದು ಡಿಸಿಷನ್ ತಗೊಳ್ದು ಪ್ರೆಸಿಡೆಂಟ್ ಕಳಿಸದೇ ಇದ್ದು ಆ ಕಳಿಸದ ರಿಜೆಕ್ಟ್ ಮಾಡೋದಕ್ಕೆ ಲೇಟ್ ಆಗಿರುವುದರಿಂದ ಈ ಒಂದು ನಿರ್ಣಯವನ್ನ ಸುಪ್ರೀಂ ಕೋರ್ಟ್ ವಿಧಿ ಇಲ್ಲದೆ ತಗೋಬೇಕಾಗಿದೆ. ಈ ರೀತಿ ತಗೊಂಡಿರೋದ್ರಿಂದ ಸುಪ್ರೀಂ ಕೋರ್ಟ್ ಇದು ಪ್ರೆಸಿಡೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಹಿಂದೆ ನಾನು ಹೇಳಿದಾಗ ಕೆಆರ್ ಸಿಂಗ್ನಲ್ಲಿ ಕೊಟ್ಟಿರೋ ಗೈಡ್ಲೈನ್ಸ್ ನ ಈಗಲಾದ್ರೂ ಮಾಡಿ ಅಂತ ಹೇಳಿ ಸರ್ಕಾರಕ್ಕೂ ಇದರಲ್ಲಿ ನಿರ್ದೇಶನ ಟೈಮ್ ಬೌಂಡ್ ಕೊಟ್ಟಿದ್ರೆ. ವಕೀಲರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದೇನು ಅಂದ್ರೆ, ಇನ್ನು ಮೇಲೆ ನಮ್ಮ ಸರ್ಕಾರಗಳು ಎಚ್ಚರಿಕೆ ಯಾವುದೇ ನ್ಯಾಯಾಲಯದ ಶಿಕ್ಷೆ ಇದೆಯಲ್ಲ ಅದನ್ನ ತಕ್ಷಣ ಜಾರಿಗೆ ತಂದ್ಬಿಡ್ಬೇಕು. ತಕ್ಷಣ, ನೋ ಟೈಮ್, ಆ ಕ್ಷಣ. ಅರಬ್ನಲ್ಲಿ ನೀವು ಮರ್ಡರ್ ಮಾಡಿ ಸಿಕ್ಕಾಕೊಂಡ್ರೆ ಅರಬ್ ದೇಶಗಳಲ್ಲಿ ಇನ್ 7 days ಯು ಆರ್ ಎಲೆಕ್ಟೆಡ್ ಚೇರ್, ಯು ಆರ್ ಆನ್ ದಿ ಚೇರ್, ಫಿನಿಶ್. ಓಕೆ, ಜೀವದಾನ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರೇ ಪಾಲ್ಗೊಂಡ್ರಿ, ಧನ್ಯವಾದಗಳು. ಹಾಗೆ ಬೆಳಗೆರೆ ಅವರೇ ತುಂಬಾ ವಿಷಯಗಳನ್ನ ಚರ್ಚೆ ಮಾಡಿದ್ರಿ, ಧನ್ಯವಾದಗಳು. ನನ್ನ ಕೆಲಸ ಅಲ್ಲಮ್ಮ ಇದು, ನನ್ನ ಮನೆ. ಓಕೆ, ಧನ್ಯವಾದಗಳು. ಒಟ್ಟಾರೆ ಏನು ಜೀವದಾನ ವಿಶೇಷ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಬಗ್ಗೆ ನಾವು ಚರ್ಚೆ ಮಾಡಿದ್ದು. ನೆಲದ ಕಾನೂನಿಗೆ ಎಲ್ಲರೂ ತಲೆ ಬಾಗ್ಲೇಬೇಕು, ನಾವು ಸುಪ್ರೀಂ ಕೋರ್ಟ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ, ಮಾಡಲೂಬಾರದು. ಆದರೆ ಈ ರೀತಿಯ ಒಂದು ಆದೇಶ ಬಂದ್ರೆ ಈಗ ಇರೋ ಕೊಲೆಗಡಕರು ಅಥವಾ ಹೊರಗಡೆ ಸ್ವತಂತ್ರವಾಗಿ ತಿರುಗಾಡ್ತಿರೋರಿಗೆಲ್ಲ ಏನ್ ಬರುತ್ತೆ, ಸಮಾಜದ ಮೇಲೆ ಡೈರೆಕ್ಟ್ ಆಗಿ ಒಂದು ರೀತಿ ಪ್ರಭಾವ ಬೀರುತ್ತೆ. ಏನ್ ಮಾಡಿದ್ರೆ ಏನಂತೆ ಹೊರಬರಬಹುದು, ಒಂದ್ ಸ್ವಲ್ಪ ದಿವಸ ಜೈಲಲ್ಲಿ ಇದ್ರಾಯ್ತು, ಮುದ್ದೆ ಮುರಿದ್ರಾಯ್ತು, ನಂತರ ಹೊರಗಡೆ ಬಂದು ಮತ್ತೆ ನಮ್ಮ ಒಂದು ವೃತ್ತಿನ ಮುಂದುವರ್ಸನ ಅನ್ನೋ ಒಂದು ಮನೋಭಾವನೆ ಬೆಳೆಯುತ್ತೆ. ಇದು ಸಮಾಜದ ಮೇಲೆ ಬೆಳೆಯುವಂತಹ ಒಂದು ದುಷ್ಪರಿಣಾಮ ಅಂತ ಹೇಳ್ಬೇಕಾಗತ್ತೆ. ಒಟ್ಟಾರೆ ಏನು ಪ್ರೆಸಿಡೆಂಟ್ ಅವರು ನೀಡುವಂತಹ ಒಂದು ಆದೇಶ, ಅದರ ಬಗ್ಗೆ ಅವರು ಆಲೋಚನೆ ಮಾಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ನ ಯಾರು ಕೂಡ ಪ್ರಶ್ನೆ ಮಾಡಕ್ಕಾಗಲ್ಲ. ಒಟ್ಟಾರೆ ಏನು ವೀರಪ್ಪನ ಸಹಚರರು ಹಾಗೆ ರಾಜೀವ್ ಗಾಂಧಿಯ ಹಂತಕರು ಎಲ್ಲರಿಗೂ ಕೂಡ ಇದೀಗ ಶಿಕ್ಷೆಯ ಪ್ರಮಾಣ ಕಮ್ಮಿ ಆಗಿರುವಂತದ್ದು, ಅಂದ್ರೆ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ. ಇದು ಇವತ್ತಿನ ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ಇದರ ಬಗ್ಗೆನೇ ಚರ್ಚೆ ಇತ್ತು. ಜೀವದಾನ ವಿಶೇಷ ಕಾರ್ಯಕ್ರಮ. ಧನ್ಯವಾದಗಳು.